ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ, ಯಾಕಂದರೆ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಆಗ್ತಿದ್ದೀರಾ. ಸರ್, ಇಂಗ್ಲೀಷ್ ಒಂದೇನಾ ಸಬ್ಜೆಕ್ಟ್, ನಮಗೆ ಬರೀ ಇಂಗ್ಲೀಷಿನ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ, ನಮಗೆ ಬೇರೆ ಸಬ್ಜೆಕ್ಟು ಕೂಡ ಸ್ವಲ್ಪ ನಾಲೆಡ್ಜ್ ಕೊಟ್ಬಿಡಿ, ನಾವು ಏನಾದರೂ ಮಾಡಿ ಪಾಸ್ ಆಗ್ತೀವಿ ಅಂತ ಈ ಒಂದು ವಿಡಿಯೋ ಇರುವಂಥದ್ದು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ರ್ಯಾಂಕ್ ಬರಬೇಕು, ನಾನು ಅದು ಮಾಡ್ತೀನಿ, ನಾನು ದಿನ ಕ್ಲಾಸಿಗೆ ಹೋಗ್ತೀನಿ ಅಂತ ವಿದ್ಯಾರ್ಥಿಗಳಿಗೆ ಅಲ್ಲೇ ಅಲ್ಲ ಈ ವಿಡಿಯೋ ಇರುವಂಥದ್ದು. ಸರ್, ಏನು ಓದಿಲ್ಲ ಸರ್, 2 ದಿನ ಉಳಿದಿದೆ ಸರ್, ಏನು ಗೊತ್ತಿಲ್ಲ ಸರ್, ಪಾಠಗಳು ಯಾವುದು ಓದಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಬಯೋ ನೋಡಿದರೆ ಸುಮಾರು 13 ಪಾಠಗಳಿದ್ದಾವೆ ಅಂತ, 13 ಚಾಪ್ಟರ್ಸ್ ಆರ್ ದೇ ಸರ್, ಹೆಂಗೆ ಸರ್ ಕವರ್ ಮಾಡಬೇಕು, ಇರೋದೇ 2 ದಿನ, ಹೆಂಗೆ ಸರ್ ಓದಬೇಕು ಅಂತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ ಸರ್. ಹೈ ವೇಟೇಜ್ ಇರುವಂತಹ ಪಾಠಗಳನ್ನು ಮಾತ್ರ ಓದಿ. ಓನ್ಲಿ ರೀಡ್ ಎಷ್ಟು, ಹೌ ಮೆನಿ ಚಾಪ್ಟರ್ಸ್ ಯು ಶುಡ್ ನೌ ಫೋಕಸ್? ಓನ್ಲಿ 5 ಚಾಪ್ಟರ್ಸ್ ಮೈ ಡಿಯರ್ ಚಿಲ್ಡ್ರನ್, ಓನ್ಲಿ ಫೋಕಸ್ ಆನ್ 5 ಚಾಪ್ಟರ್ಸ್. ಯು ವಿಲ್ ಸ್ಕೋರ್ 45+ ಅಂದರೆ ಸುಮಾರು 48 ಅಂಕಗಳನ್ನು ತಾವುಗಳು ಸ್ಕೋರ್ ಮಾಡ್ತೀರಾ. ಇದು ನನ್ನ ಪ್ರಾಮಿಸ್ ಅಲ್ಲ, ಇದು PUC ಬೋರ್ಡ್ ವತಿಯಿಂದ ಕೊಟ್ಟಿರುವಂಥ ಬ್ಲೂ ಪ್ರಿಂಟ್ ಮಾಡುತ್ತಿರುವ ಪ್ರಾಮಿಸ್ ಆಗಿರುತ್ತೆ. ನಿಮ್ಮ ಕಾಲೇಜಲ್ಲಾಗಿರ್ಬೋದು, ಯಾವುದೇ ವಿಡಿಯೋದಲ್ಲಾಗಿರ್ಬೋದು, ಪ್ರತಿ ಸಲ ನಿಮಗೆ ಇದೇ ಹೇಳ್ತಿರುವಂಥದ್ದು, ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂತ. ಯಾಕಂದರೆ ದಿಸ್ ಈಸ್ ನಾಟ್ ಎ ಟೈಮ್ ಟು ರೀಡ್ ಆಲ್ 13 ಚಾಪ್ಟರ್ಸ್. 2ನೇ ತಾರೀಕಿಂದ ಪ್ರಿಪೇಟರಿ ಎಕ್ಸಾಮ್ ಇದೆ. ಪ್ರಿಪೇಟರಿ ಎಕ್ಸಾಮ್ಗೆ ಹೆಂಗೆ ತಯಾರಿ ನಡೆಸಬೇಕು ಅಂದರೆ, ಕುತ್ಕೊಂಡು ಈಗ ಇವತ್ತು ಏನು ಮಾಡಬೇಕು ಅಂದರೆ, ಓನ್ಲಿ 5 ಚಾಪ್ಟರ್ಸ್ ಒಂದೇ ದಿನದಲ್ಲಿ, ಯಾಕಂದರೆ ಎಲ್ಲದೂ ಕೂಡ ಓದಿರ್ತೀರ, ಟಾರ್ಗೆಟ್ ಮಾಡ್ಕೋಬೇಕು. ನಾನು ರಾತ್ರಿ 2 ಪಾಠ ಓದ್ತೀನಿ, ಬೆಳಗ್ಗೆ 2-3 ಪಾಠ ಓದ್ಕೊಂಡ್ರೆ 5 ಚಾಪ್ಟರ್ಸ್ ಕಂಪ್ಲೀಟ್ ಆಯಿತು. ಇರೋದೇ 70 ಮಾರ್ಕ್ಸಿಗೆ ಬಯೋ. ಎಷ್ಟು ಮಾರ್ಕ್ಸಿಗಿದೆ ಸರ್? 70 ಮಾರ್ಕ್ಸಿಗೆ ಬಯೋ ಎಕ್ಸಾಮ್ ನಡೆಯುವಂಥದ್ದು, ಹೌದಲ್ವಾ? ನಾವೇ ಇಲ್ಲಿ ನಿಮಗೆ 48 ಅಂಕ ಏನು ಬರುತ್ತೆ ಎಕ್ಸಾಮಲ್ಲಿ, ಯಾವ ಪಾಠ ಓದಬೇಕು ಅಂತ ಹೇಳ್ತಾ ಇದ್ದೀವಿ. 70ಗೆ 48 ಅಂದರೆ ಡಿಸ್ಟಿಂಕ್ಷನ್ 11 ಆಯಿತು ಸರ್, ಡಿಸ್ಟಿಂಕ್ಷನ್ ಲೆವೆಲ್ಗೆ ಆಯಿತು. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋವನ್ನು ತಪ್ಪದೇ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರೆಯಬೇಡಿ. ಹಾಗಿದ್ರೆ ಮೊದಲು ಫೋಕಸ್ ಮಾಡಬೇಕಾಗಿರುವಂಥ ನಮ್ಮ ಸೆಕೆಂಡ್ ಇಯರ್ PUC ಬಯೋ, ಆಯಿತಾ, ಏನನ್ನು ಫೋಕಸ್ ಮಾಡಬೇಕು ಅಂತ. 70 ಮಾರ್ಕ್ಸ್ ಇರೋ ಕ್ವಶನ್ ಪೇಪರಲ್ಲಿ ಏನು ನೋಡಿದರೂ ಬರಿಬೇಕು ಅನಿಸ್ಬೇಕು. ಹಾಗಿದ್ದರೆ ಮೊದಲನೇದಾಗಿ ತಾವುಗಳು ಬಹಳ ವೀಕ್ ಇದ್ದರೂ ಹುಡುಗರು, ಆಯಿತಾ, ಬಹಳ ಜನ ಏನು ಮಾಡ್ತೀರಾ ಅಂದರೆ MCQsಗಾಗಿ ವೇಟ್ ಮಾಡ್ತಾಯಿರ್ತೀರಾ. ವೇಟ್ ಮಾಡಿರಿ, ನೀವು ವೀಕ್ ಇದ್ದವರು ಬೇರೆಯವ್ರ ಹತ್ರ ಕೇಳಿ ಬರೀರಂತೆ. ಆದರೆ ಈಗ ಕೇಳಿ, ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D, ಪಾರ್ಟ್ E, ಈ 5 ಭಾಗಗಳು ಕೂಡ ಟಚ್ ಮಾಡಿ ಎಕ್ಸಾಮಲ್ಲಿ ಬರಬೇಕು. ಹೇಗೆ ಅಂತ ಹೇಳಿದರೆ, ಮೊದಲನೆಯ ಪಾಠ ನಿಮಗೆ ಇರುವಂಥದ್ದು ಫಸ್ಟ್ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಂತ ಇದೆ. ಟೋಟಲ್ 11 ಮಾರ್ಕ್ಸಿಗಿದೆ. ಟೋಟಲ್ 11 ಮಾರ್ಕ್ಸು ಸರ್. ಸುಮ್ಮನೆ ಯಾವುದೋ ಪಾಠ ಲೋ ವೇಟೇಜ್ ಇರುವಂಥ ಪಾಠ ಓದ್ತಾಯಿದ್ದೀರಾ ಎಕ್ಸಾಮ್ ಬರೆದು ಬಂದು, ಮಗ ಓದಿದ ಪಾಠದಲ್ಲಿ ಏನು ಕೇಳಲಿಲ್ಲ ಕಣೋ ಅಂತ. ಏನು ಕೇಳಲಿಲ್ಲ ಅಂದರೆ ನಿಮ್ಮ ಫೋಕಸ್ ಎದ್ರ ಮೇಲಿತ್ತು ಅಂತ ಹೇಳಿದರೆ, ಯಾವ ಪಾಠಕ್ಕೆ ವೇಟೇಜ್ ಇಲ್ವೋ ಆ ಪಾಠವನ್ನು ಜಾಸ್ತಿ ಓದ್ತಾಯಿದ್ದೀರಾ. ಎಲ್ಲ ಬಿಡಿ ಸರ್, ಬನ್ನಿ ಡೈರೆಕ್ಟಾಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇರುವಂಥದ್ದು 11 ಮಾರ್ಕ್ಸಿಗೆ. ಹಾಗಿದ್ರೆ 11 ಮಾರ್ಕ್ಸಿಗೆ ಯಾವ ರೀತಿಯಾಗಿ ಡಿವೈಡ್ ಆಗಿದೆ ಅಂದರೆ, ಒಂದು MCQ ಬರುತ್ತೆ, ಒಂದು 2 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಒಂದು 3 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಒಂದು 5 ಮಾರ್ಕ್ಸ್ ಬರುತ್ತೆ. ವಾಟ್ ಡಸ್ ಇಟ್ ಮೀನ್? ಯು ಕ್ಯಾನ್ ಅಟೆಂಡ್ ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D ಎಲ್ಲದೂ ಕೂಡ ಅಟೆಂಡ್ ಮಾಡ್ಬೋದು ಸರ್. ಇಮ್ಯಾಜಿನ್, ನೀವು ಕೂತ್ಕೊಂಡು ನನ್ನ ಕೈಲಿ ಪಾರ್ಟ್ D ಆಗಲ್ಲ, ನನ್ನ ಕೈಲಿ ಯಾಕೆ ಆಗಲ್ಲ? ಇರೋದು 13 ಪಾಠಗಳಲ್ಲಿ ಡಿಲೀಟ್ ಮ್ಯಾನ್. ಪಾಸ್ ಬಗ್ಗೆ ಯೋಚನೆ ಮಾಡ್ತಿರಲಿ. ಪಾಸ್ ಆಗಲಿಕ್ಕೆ 21 ಅಂಕಗಳು ಸಾಕು ಕಂಡ್ರು. 21 ಎಲ್ಲವನ್ನೂ ತಕ್ಕಂತಾನೆ ಎಕ್ಸಾಮಿಗೆ ಕುಂತ್ಕೊಂಡು 21 ತೆಗಿತಾನೆ. ಆ ಕಡೆ ಈ ಕಡೆ ಅಂದು ಒಟ್ಟು 15 MCQs 11 ರೈಟ್ ಆಗೇ ಆಗುತ್ತಾ? 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, 5 ನೀವೇ ಬರೆದು ಬಿಡ್ತೀರಾ, 20 ಆಯಿತು ಅಲ್ಲೇ ಸರ್. ದಟ್ ಈಸ್ ನಾಟ್ ಎ ಗ್ರೇಟ್ ಥಿಂಗ್, ಅದು ಗ್ರೇಟ್ ಅಲ್ಲ. ನೋಡಿ, ಫೋಕಸ್ ಆನ್ ಓನ್ಲಿ 5 ಚಾಪ್ಟರ್ಸ್, ಯು ವಿಲ್ ಗೆಟ್ ಡಿಸ್ಟಿಂಕ್ಷನ್. ಇಷ್ಟಂತೂ ಹೇಳಬಲ್ಲೆ ನಾನು. ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿಗೆ ಹೇಳ್ತಾ ಇದ್ದೀನಿ ಅಂದ್ಕೊಳ್ಳಿ, ಯಾಕಂದರೆ ಉಳಿದಿರುವಂಥದ್ದು ಕೇವಲ 2 ದಿನ. ನಿಮ್ಮ ಪ್ರಿಪೇಟರಿ ಎಕ್ಸಾಮ್ 2ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಿದ್ರೆ ಹ್ಯೂಮನ್ ರಿಪ್ರೊಡಕ್ಷನ್ ಅಂತ ಇದೆ. ಈ ಹ್ಯೂಮನ್ ರಿಪ್ರೊಡಕ್ಷನ್ ಇರುವಂಥದ್ದು ನಿಮಗೆ 10 ಮಾರ್ಕ್ಸಿಗಿದೆ. ಇದು ಕೂಡ ನಿಮಗೆ ಯಾವ ರೀತಿಯಾಗಿ ಡಿವೈಡ್ ಆಗಿದೆ ಅಂತ ಹೇಳಿದರೆ, ನೋಡಿ, 1 ಮಾರ್ಕ್ಸ್ MCQs 2 ಕೇಳ್ತಾನೆ, ನೆನಪಿರಲಿ. 2 MCQಸು ಚಾಪ್ಟರು 2 ಆಗಿರುತ್ತೆ. ಹ್ಯೂಮನ್ ರಿಪ್ರೊಡಕ್ಷನಲ್ಲಿ 2 MCQs ಬರುತ್ತೆ, ಒಂದು 3 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಒಂದು 5 ಮಾರ್ಕ್ ಕ್ವಶನ್ ಇರುತ್ತೆ. ಇದರ ಅರ್ಥವೇನು? ಈಗ ನೀವು ಪಾರ್ಟ್ Aನು ಅಟೆಂಡ್ ಮಾಡ್ಬೋದು, MCQಸ್ಗಳನ್ನು 3 ಮಾರ್ಕ್ಸ್ ಕ್ವಶನು ಅಟೆಂಡ್ ಮಾಡ್ಬೋದು, ಪಾರ್ಟ್ Dನು ಕೂಡ ಮಾಡ್ಬೋದು ಅಟೆಂಡ್ ಅಂತ. ಅಂದರೆ ಜಾಸ್ತಿ ವೇಟೇಜು ಇರುವಂಥ ಪಾಠಗಳನ್ನು ಇಟ್ಕೊಂಡು ಓದಿ ರೆಡಿ ಆಗಬೇಕು. ಸುಮ್ಮನೆ ಓದ್ತಾ ಇದ್ದೀನಿ, ನಾಳೆ ಎಕ್ಸಾಮಿಗೆ ಬರುತ್ತೋ ಇಲ್ಲೋ ಅಂತ ನಿಮಗೆ ಅನುಮಾನ ಇರುತ್ತೆ. ಅನುಮಾನ ಪಟ್ಟು ಓದಿದ್ದು ಯಾವುದು ಕೂಡ ಎಕ್ಸಾಮಿಗೆ ಬರಲ್ಲ. ಇದು ಬಂದೇ ಬರುತ್ತೆ ಪಾಠ, ಇಷ್ಟು ವೇಟೇಜ್ ಇದೆ, ಐ ಶುಡ್ ನಾಟ್ ಲೀವ್, ಇದು ನಿಮ್ಮ ತಲೆ ಆಗಿರಬೇಕು. ಬನ್ನಿ ವಿದ್ಯಾರ್ಥಿಗಳೇ, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂತ ಚಾಪ್ಟರ್ 4 ಇದೆ. ಏನು ಸರ್, ನಿಮಗೆ ಸೀರಿಯಲ್ ನಂಬರೇ ಬರೆಯೋಕ್ಕೆ ಬರಲ್ವಾ ಅಂತ. ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಬಿಟ್ಟು ಹಾಕಿದ್ದೀನಿ, ಯಾಕಂದರೆ ಲೆಸ್ ವೇಟೇಜ್ ಇರುವಂತಹ ಪಾಠ ಆಗಿರುತ್ತೆ. ಹಾಗಾಗಿ ಚಾಪ್ಟರ್ 4ಗೆ ಜಂಪ್ ಮಾಡಿದ್ದೀನಿ. ಯಾಕೆ ಚಾಪ್ಟರ್ 4ಗೆ ಜಂಪ್ ಮಾಡಿದ್ದೀನಿ ಅಂದರೆ, 13 ಮಾರ್ಕ್ಸಿಗಿದೆ. ಇಮ್ಯಾಜಿನ್ ಯುವರ್ ಸೆಲ್ಫ್, 13 ಮಾರ್ಕ್ಸಿಗೆ ಚಾಪ್ಟರ್ 4 ಬರುತ್ತೆ.
2 5 ಮಾರ್ಕಿನ ಕ್ವಶನ್ಸ್ಗಳು. 5 ಮಾರ್ಕ್ಸ್ ಅಂದರೆ ಇಮ್ಯಾಜಿನ್ ಯುವರ್ ಸೆಲ್ಫ್ ಮೈ ಡಿಯರ್ ಚಿಲ್ಡ್ರನ್, 5 ಅಂಕದ 2 ಪ್ರಶ್ನೆಗಳು ಇದೇ ಚಾಪ್ಟರ್ 4ನಿಂದ ಕೇಳಲಾಗತ್ತೆ ರೀ. ಕುತ್ಕೊಂಡು ಓದ್ರಿ. ಫಸ್ಟು ಯು ಶುಡ್ ಫೋಕಸ್ 3 ಮಾಡಲ್ ಕ್ವಶನ್ ಪೇಪರ್ಸ್ ವಿಚ್ ಆರ್ ಪ್ರೊವೈಡೆಡ್ ಬೈ ಅವರ್ PUC ಬೋರ್ಡ್. ಈ 3 ಮಾಡಲ್ ಕ್ವಶನ್ ಪೇಪರ್ ಏನು PUC ಬೋರ್ಡ್ ವತಿಯಿಂದ ಕೊಟ್ಟಿದ್ದಾರಲ್ವ ಅದನ್ನು ಫೋಕಸ್ ಮಾಡಿ. ನಂತರದಲ್ಲಿ ನಾನು ಅಪ್ಲೋಡ್ ಮಾಡಿರುವಂಥ ಇದೇ ವರ್ಷದ ಇದೇ ತಿಂಗಳಿನಲ್ಲಿ ನಡೆದಿರುವಂತಹ ಪ್ರಿಪೇಟರಿ ಎಕ್ಸಾಮ್ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಕ್ವಶನ್ ಪೇಪರ್ಸ್ ಫೋಕಸ್. ಬನ್ನಿ, ಹಾಗಿದ್ರೆ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಇರುವಂಥದ್ದು ಟೋಟಲು 13 ಮಾರ್ಕ್ಸಿಗೆ. 13 ಮಾರ್ಕ್ಸಲ್ಲಿ 5 ಮಾರ್ಕ್ಸ್ ಆಯಿತು ಅಂದರೆ ಅಲ್ಲಿಗೆ 10 ಆಯಿತು. 5 ಅಂಕದ 2 ಪ್ರಶ್ನೆಗಳು ಪ್ಲಸ್ 2 ಅಂಕದ 1 ಪ್ರಶ್ನೆ ಹಾಗೂ 1 MCQs ಬರುತ್ತೆ. ಮತ್ತೇನು ಬೇಕ್ರಿ? ಪಾರ್ಟ್ 2B ಕೂಡ ಅಟೆಂಡ್ ಮಾಡ್ತಾಯಿದ್ದೀರಾ, ಪಾರ್ಟ್ D ಕೂಡ ಅಟೆಂಡ್ ಆಗ್ತಾಯಿದೆ, ಪಾರ್ಟ್ E ಕೂಡ ಅಟೆಂಡ್ ಆಗ್ತಾಯಿದೆ ಅಂದಮೇಲೆ ಮತ್ತೇನು ಬೇಕು ನಿಮಗೆ ಅಂತ ಸ್ವಲ್ಪ ಯೋಚನೆ ಮಾಡಿ ತಾವು. ನೆಕ್ಸ್ಟ್ ಪ್ರೀತಿಯ ವಿದ್ಯಾರ್ಥಿಗಳೇ, ಚಾಪ್ಟರ್ 5ಗೆ ಬರ್ತಾಯಿದ್ದೀವಿ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಇದೆ. ಅದು ಕೂಡ 13 ಮಾರ್ಕ್ಸಿಗಿದೆ. ಸರ್ ಫೇಲ್ ಆಗ್ತೀನಿ ಅಂದ್ಕೊಂಡವರು, ಸರ್ ನನಗೆ 5 ಪಾಠನೂ ಜಾಸ್ತಿ ಆಗ್ತಾಯಿದೆ ಅಂದ್ಕೊಂಡವರು ಒಂದು ಕೆಲಸ ಮಾಡಿ, ಬರೀ ಚಾಪ್ಟರ್ 4 ಚಾಪ್ಟರ್ 5 ಓದಿದ್ರು ಆರಾಮಾಗಿ ಪಾಸಾಗಿ ಬರ್ತೀರ ನೀವು. ಯಾಕೆ ಅಂತ ಹೇಳಿದರೆ 26 ಮಾರ್ಕ್ಸ್ ಅಲ್ಲೇ ಆಯಿತು. ಪಾಸ್ ಆಗಲಿಕ್ಕೆ ಬೇಕಾಗಿರೋದು ಕೇವಲ 21 ಮಾರ್ಕು. ಫೇಲ್ಯೂರ್ ಅನ್ನೋನು ಕೂಡ ಪಾಸ್ ಆಗಿ ಬರ್ಬೋದು. ಸುಮ್ಮನೆ ಏನೋ ಓದಿ ಏನೂ ಗೊತ್ತಿಲ್ಲ ಅಂತ ಪೇಪರ್ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಏನೂ ಸಿಗೋಲ್ಲ. ನಾನು ನಿಮಗೆ ಗುಡ್ ಎಕ್ಸಾಂಪಲ್ ಕೊಟ್ಟಿದ್ದೆ ಒಂದು ಸಲ, ಆಯಿತಾ. ಇನ್ವಿಜಿಲೇಷನ್ ಮಾಡುವ ಸಮಯದಲ್ಲಿ, ಆಯಿತಾ, ಒಂದು ಕಾಲೇಜಲ್ಲಿ ಇನ್ವಿಜಿಲೇಷನ್ ಮಾಡುವ ಸಮಯದಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ಡಯಾಗ್ರಾಮ್ ಆಫ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಕೊಟ್ಟರೆ ಮಕ್ಕಳಿಗೆ ಏನು ಅಂತ ಗೊತ್ತಾಗ್ತಿಲ್ಲ. ಏನಕ್ಕೆ ಅಂದರೆ ರೀಡಿಂಗ್ ಸ್ಕಿಲ್ಲು ಮರ್ತೋಗ್ಬಿಟ್ಟಿದೆ. ರೀಡಿಂಗ್ ಸ್ಕಿಲ್ಲು ಚೆನ್ನಾಗಿದ್ದವನು ಕ್ವಶನನ್ನು ಅರ್ಥ ಮಾಡ್ಕೊತಾನೆ. ದೋಸ್ ಹೂ ಅಂಡರ್ಸ್ಟ್ಯಾಂಡ್ ಕ್ವಶನ್ ಪ್ರಾಪರ್ಲಿ ದೇ ವಿಲ್ ರೈಟ್ ಆನ್ಸರ್. ಕ್ವಶನ್ ಅರ್ಥ ಆಗಲಿಲ್ಲ ಅಂದರೆ, ಹ್ಯೂಮನ್ ರಿಪ್ರೊಡಕ್ಷನ್ನೇ ಅರ್ಥ ಆಗಲಿಲ್ಲ ಅಂದರೆ ಇನ್ನು ಬೇರೆದೇನು ಬರೀತೀರಾ ನೀವು ಅಂತ. ಬನ್ನಿ, ಭಾಳ ಕೊಡಿದ್ರೆ ಸಮಯ ವೇಸ್ಟ್ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಇರುವಂಥದ್ದು 2 5 ಅಂಕದ ಪ್ರಶ್ನೆಗಳು ಬರ್ತವೆ. ಒಂದು 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, ಒಂದು MCQ ಬರುತ್ತೆ. MCQ ಅಂತ ಹೇಳಿದರೆ ಪಾರ್ಟ್ ಎನಲ್ಲಿ ಅಟೆಂಡ್ ಮಾಡ್ತೀರಾ, 3 ಮಾರ್ಕ್ಸ್ ಅಂದರೆ ಪಾರ್ಟ್ ಸಿನಲ್ಲಿ ಅಟೆಂಡ್ ಮಾಡ್ತೀರಾ, 5 ಮಾರ್ಕ್ ಕ್ವಶನ್ಸ್ ಅಂದರೆ ಪಾರ್ಟ್ ಡಿ ಹಾಗೂ ಪಾರ್ಟ್ ಇನಲ್ಲಿ ಅಟೆಂಡ್ ಮಾಡುವಂತಹ ಪ್ರಶ್ನೆಗಳು ಆಗಿರ್ತವೆ. ಬನ್ನಿ, ಈಗ ನಾವು ಚಾಪ್ಟರ್ 7ಗೆ ಡೈರೆಕ್ಟಾಗಿ ಜಂಪ್ ಆಗ್ತಾ ಇದ್ದೀವಿ. ಚಾಪ್ಟರ್ 6 ಟಚ್ ಮಾಡಿಲ್ಲ. ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ತಗೊಂಡ್ರೆ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 4, ಚಾಪ್ಟರ್ 5, ಚಾಪ್ಟರ್ 7 ಇದಿಷ್ಟು ಸಾಕು. ಈ 5 ಪಠಗಳು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಅಂತ ಇದೆ. ಇದರಲ್ಲಿ 3 MCQs ಬರುತ್ತೆ. ಈ ಪಾಠದಿಂದ 3 MCQs ಬರುತ್ತೆ. 3 ಮಾರ್ಕಿನ 1 ಕ್ವಶನ್ ಇರುತ್ತೆ, 5 ಅಂಕದ 1 ಕ್ವಶನ್ ಇರುತ್ತೆ. ಇದಿಷ್ಟು ಸೇರಿಬಿಟ್ಟು ತಾವುಗಳು ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಮಾಡಿದರೆ, ಯಾಕಂದರೆ ಪಾರ್ಟ್ ಡಿನಲ್ಲಿ ತಾವುಗಳು ಬರೀಬೇಕಾಗಿರೋದು ಕೇವಲ 4 ಪ್ರಶ್ನೆಗಳು. ಎಷ್ಟು? 4, 5 ಅಂಕದ 4 ಪ್ರಶ್ನೆಗಳನ್ನು ಬರೀತೀರಾ. ಆ 4 ಪ್ರಶ್ನೆಗಳು ಇಲ್ಲಿಂದನೇ ಬರೆಯುವಂಥದ್ದು ನಿಮಗೆ ತೋರಿಸ್ಕೊಡ್ತೇನೆ. ನೋಡಿ ಸರ್, ಇಲ್ಲಿ 1 ಕ್ವಶನ್ ಬರೀತೀರಾ, ಇಲ್ಲಿ 1 ಕ್ವಶನ್ ಬರೀತೀರಾ, ಇಲ್ಲಿ 2 ಬರೆದ್ರೆ ಇಲ್ಲೇ 4 ಆಯಿತು, ಕಂಪ್ಲೀಟೆಡ್. ಎಷ್ಟಾಯಿತು ಮಾರ್ಕ್ಸು? 20 ಮಾರ್ಕ್ಸ್ ಆಯಿತು. 20 ಮಾರ್ಕ್ಸು ಕಂಪ್ಲೀಟ್ ಆಯಿತು ಪಾರ್ಟ್ ಡಿನಲ್ಲೇ. ಅದ್ರ ಜೊತೆಗೆ ಪಾರ್ಟ್ ಇನಲ್ಲಿ 2 ಕೊಟ್ಟುಬಿಟ್ಟು 1 ಬರೀರಿ ಅಂತ ಹೇಳ್ತಾರೆ. ಯಾವುದು? 5 ಅಂಕದ ಪ್ರಶ್ನೆ. ಇನ್ನು ಉಳಿದಿರುವಂಥದ್ದು ಇಲ್ಲಿಂದ ಬರೀರಿ, ಇಲ್ಲ ಇಲ್ಲಿಂದ ಬರೀರಿ, ಮುಗದೆ ಹೋಯಿತು ಸರ್. 25 ಮಾರ್ಕ್ಸು ಬಂತು. ಕೇವಲ 5 ಮಾರ್ಕ್ಸ್ ಕ್ವಶನ್ಸು 5 ಅಟೆಂಡ್ ಮಾಡಬೇಕು. ಇದೇ ಪಾಠಗಳು ತಿರ್ಗಾ ಮುರುಗಾ ಇದೇ ಪಾಠಗಳನ್ನು ಓದಿ, ಸುಮ್ಮನೆ ಬೇರೆ ಪಾಠಗಳನ್ನು ಓದಿ ಏನು ಗೊತ್ತಿಲ್ಲ ಅಂತ ಕೂತ್ಕೋಬೇಡಿ ಸರ್. ಯು ಆರ್ ಫೋಕಸಿಂಗ್ ಮೋರ್, ಯು ಆರ್ ಗಿವಿಂಗ್ ಮೋರ್ ಟೈಮ್. ನನಗೆ ಗೊತ್ತಿರುವ ಹಾಗೆ ನನ್ನ ವಿದ್ಯಾರ್ಥಿಗಳನ್ನು ನೋಡಿದಾಗ ದೇ ಆರ್ ಫೋಕಸಿಂಗ್ ಆನ್ ಮೋರ್ MCQs. ಹುಚ್ಚರು ಅಂತ ಹೇಳ್ತವ್ರೆ ರೀ. 1 ಮಾರ್ಕ್ಸ್ ತೆಗಿಲಿಕ್ಕೆ ಹೋಗಿ 5 ಅಂಕದ ಪ್ರಶ್ನೆ ಬಿಟ್ಟು ಬರ್ತಾಯಿದ್ದೀರಾ. 1 ಮಾರ್ಕ್ಸ್ ತೆಗಿಲಿಕ್ಕೆ ಹೋಗಿ 4 ಅಂಕದ ಪ್ರಶ್ನೆ 3 ಮಾರ್ಕ್ಸ್ ಕ್ವಶನ್ಸ್ ಬಿಟ್ಟು ಬರ್ತಾಯಿದ್ದೀರಾ ಅಂದರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಅಂತ. ನೋಡಿ ವಿದ್ಯಾರ್ಥಿಗಳೇ, ಫೋಕಸ್ ಆನ್ ದೀಸ್. 5 ಮಾರ್ಕ್ಸಿಂದ ಕಲಿತಿದ್ದೀರಾ ಅಂದರೆ ಅದರ ಒಳಗಡೆ ಬಂದುಬಿಡುತ್ತೆ ಕಣ್ರು. 1 ಮಾರ್ಕ್ಸಿಂದು 2 ಮಾರ್ಕ್ಸಿಂದ ಎಲ್ಲ ಇನ್ವಾಲ್ವ್ ಆಗಿಬಿಡುತ್ತೆ, ಆಯಿತಾ. ಇಂಪಾರ್ಟೆಂಟ್ ಕ್ವಶನ್ಸು ನಿಮ್ಮ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಸಲ್ಲಿದೆ, ಆಯಿತಾ. ಅಂಥದ್ದನ್ನು ಓದಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೊತೆಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಏನು ಅಂತ ಹೇಳಿದರೆ, ಇದನ್ನಿಷ್ಟು ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ 5 5 25 ಅಂತ ಹೇಳಿದೆ. ಯಾಕೆ ಹೇಳಿದೆ 5 5 25 ಅಂತ ಹೇಳಿದರೆ, 4 ಡಿ ಮಾರ್ಕ್ಸಲ್ಲಿ 4 ಪ್ರಶ್ನೆ ಬರೀಬೇಕು, ಇನಲ್ಲಿ 1 ಪ್ರಶ್ನೆ ಬರೀಬೇಕು. ಅಲ್ಲಿಗೆ 4 5 20 + 5 25 ಆಯಿತು. ನಂತರದಲ್ಲಿ MCQs ಕೌಂಟ್ ಮಾಡಿ 1 2 3 4 5 6 7 8 8 MCQs ಆಯಿತು, ಆಯಿತಾ. 8 MCQs ಆಯಿತು, ಹೌದಲ್ವಾ. ನೆಕ್ಸ್ಟು 2 ಮಾರ್ಕ್ಸಿಂದು 1 2 3 ಅಂತ ಹೇಳಿದರೆ 6 ಮಾರ್ಕ್ಸ್ ಆಯಿತು. ನೋಡಿ 2 ಮಾರ್ಕ್ಸ್ ಕ್ವಶನ್ಸು 6 ಆಯಿತು, ಹೌದಲ್ವಾ. ನೆಕ್ಸ್ಟು 3 ಮಾರ್ಕಿಂದು ನೋಡಿ 3 1 2 1 2 3 3 3s 9. ಇದನ್ನಿಷ್ಟು ಟೋಟಲ್ ಮಾಡಿದರೆ 48 ಬರ್ತಾ ಇದೆ ಸರ್. 70ಗೆ 48 ಮಾರ್ಕ್ಸು ಇಲ್ಲೇ ಸ್ಕೋರ್ ಮಾಡ್ಬೋದು ಸರ್ ಕೂತ್ಕೊಂಡು. ಕಡಿಮೆ ಅಂದರು ಇಲ್ಲ ಸರ್, ಬಂದಿಲ್ಲ ಅಂದರೂ 45 ಪ್ಲಸ್ ಫಿಕ್ಸು. ಎಲ್ಲೋ ಒಂದು ಸ್ವಲ್ಪ ತಪ್ಪಾಯಿತು, ಅದು ಆಯಿತು ಇದಾಯಿತು ಅಂದರೆ ಕೇವಲ ಓದಿರುವಂಥದ್ದು 5 ಚಾಪ್ಟರ್. ಇದನ್ನು ನಾವು ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವಿ. ಎಕ್ಸ್ಟ್ರೀಮ್ಲಿ ಐ ಆಮ್ ಸಾರಿ, ಭಾಳ ಲೇಟ್ ಆಯಿತು ಅನಿಸುತ್ತೆ ಈ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ. ಆದರೂ ಕೂಡ
ಈಗಲೂ ಸಮಯ ಇದೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಏನು ಬರಲ್ಲ ಅಂತ ಕೂತ್ಕೋಬೇಡಿ. 5 ಪಾಠಗಳನ್ನು ಓದಿ ಒಳ್ಳೆ ಅಂಕಗಳನ್ನು ತೆಗೆದು ಇದನ್ನು ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವಿ. ಜೊತೆಗೆ ಹಾರ್ಡ್ ವರ್ಕ್ ಬೇಕು. ಅದೇನು ಅಂದರೆ ಬಯೋ ಸಬ್ಜೆಕ್ಟ್ ಅದು ಚಿತ್ರ ಬಿಡಿಸ್ಬೇಕು, ಲೇಬಲ್ ದ ಪಾರ್ಟ್ಸ್ ಅಂತ ಇರುತ್ತೆ ಅದು ಕಲಿಬೇಕು, ನೀಟ್ನೆಸ್ ಇರಬೇಕು. ಇವೆಲ್ಲ ಇದ್ದರೆ ನಿಮಗೆ ನಿಜವಾಗಿಯೂ ಅಂಕಗಳು ಬಂದೇ ಬರುತ್ತೆ ಎಕ್ಸಾಮಲ್ಲಿ. ನಾನು ಹೇಳಿರುವಂಥದ್ದು ಏನು ಸರ್ ಬರೀ 48-45 ಮಾರ್ಕ್ಸಿಗೆ ಹೇಳ್ಕೊಡ್ತಿರಲ್ಲ ಅಂತ. ಇಲ್ಲಿ ನಾವು MCQs ಮುಟ್ಟಿರೋದು ಕೇವಲ 8. ಉಳಿದಿರೋದು ಎಷ್ಟು ಗೊತ್ತಾ? 15 MCQsಗಳಲ್ಲಿ 8 ಹೋದರೆ 7 ಉಳಿಯುತ್ತೆ ಸರ್. ಅಕ್ಕಪಕ್ಕ ಅಲ್ಲಿ ಇಲ್ಲಿ ಕೇಳಿ ಬರೆದ್ರೂ ಕೂಡ ನೀವು +7 ಅಂತ ಹಾಕೊಂಡ್ರೆ 55 ಹತ್ರ ಹೋಗ್ತೀರಾ. ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ಆಯಿತಾ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್. ಗಾಡ್ ಬ್ಲೆಸ್ ಯು ಆಲ್.